ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮನೆ ಹುಡುಗ ಡಿ ವಾಸ್ ಫ್ರೆಂಡ್ ಮುನು ಮಾತಾಡ್ತಾ ಇರೋದು. ಬೆಂಗಳೂರು ಟು ಕನಕಪುರ KSRTC ಬಸ್ ಹೋಗ್ತಾ ಇರ್ತದೆ. ಮಾರ್ಗ ಬದಲಾವಣೆ ಆಗಿರ್ತದೆ. ಏನೋ ಸಮ್ ಟೆಕ್ನಿಕಲ್ ಪ್ರಾಬ್ಲಮಿಂದ ಅವರೇನು ಮಾಡಿರ್ತಾರೆ, ಮಾರ್ಗ ಬದಲಾಯಿಸಿರ್ತಾರೆ KSRTC ಡ್ರೈವರ್ ಆ್ಯಂಡ್ ಕಂಡಕ್ಟ್ರು. ಅಲ್ಲಿಗೆ ಹೋದಾದ್ಮೇಲೆ ಏನು ಮಾಡ್ತಾರೆ ಅಂದರೆ, ಪಬ್ಲಿಕ್ಕಲ್ಲಿ ಒಂದು ಇಬ್ಬರು ಜನ ಅದೇ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಇವ್ರೇನು ಮಾಡ್ತಾರೆ, ಮಾನವೀಯತೆಯನ್ನು ಮರೆತುಬಿಟ್ಟು ಆ BMTC ಕಂಡಕ್ಟ್ರು ಮತ್ತು ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡ್ತಾರೆ. ಇದೇನಾಗಿದೆ ಅಂದರೆ, ಮೊನ್ನೆ ಏನು ಮಾಡಿದ್ದಾರೆ, ಆನೇಕಲ್ ಹತ್ರ ರೋಡು ರೇಂಜ್ ಆಯಿತು ಅಂದ್ಬಿಟ್ಟು ಕಾರ ಅಡ್ಡಾಕ್ಬಿಟ್ಟು BMTC ಡ್ರೈವರ್ ಹೊಡೆದವ್ರೆ. ಇವತ್ತು ನೋಡಿದ್ರೆ ನೆನ್ನೆ ಸುಮಾರು ಒಂದು 3 ಗಂಟೆ 4 ಗಂಟೆ ಅನಿಸುತ್ತೆ ಆ ಘಟನೆ ನಡೆದಿರೋದು. ಆ ಟೈಮಲ್ಲಿ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡ್ತಾರೆ. ಈ ಕಾನೂನು ಏನು ಮಾಡ್ತೈತೆ, ಸುವ್ಯವಸ್ಥೆನ ಈಗ ಜನಸಾಮಾನ್ಯರಿಗೆ ಏನಾಗಿದೆ ಅಂದರೆ, ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಮೇಲೆ ಅನುಮಾನ ಬಂದಿದೆ. ಈ ಸರ್ಕಾರ ಬಂದಾದಮೇಲೆ ರೌಡಿಸಮ್ಗಳು ಮತ್ತು ಇದು ಅಲ್ಲಿ ಇಲ್ಲಿ ಹೊಡೆದಾಟ, ಕೊಲೆಗಳು, ರೇಪು, ದರೋಡೆ ಇವೇ ಆಯ್ತವೆ ಅಂತ ಯಾಕಂದರೆ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಬಟ್ ನನಗೂ ಅದೇ ಥರ ಅಭಿಪ್ರಾಯ ಅನಿಸ್ತೈತೆ. ಈಗ ಯಾರು ಗೌರ್ಮೆಂಟ್ ಅಧಿಕಾರಿ, ಜನಸಾಮಾನ್ಯ ಆಗಿರಲಿ ಗೌರ್ಮೆಂಟ್ ಅಧಿಕಾರಿ ಆಗಿರಲಿ, ಒಬ್ರ ಮೇಲೆ ಒಬ್ರು ಕೈ ಮಾಡಿದ್ರೆ ಅವ್ರಿಗೆ ತಕ್ಕನಾದ ಪನಿಷ್ಮೆಂಟ್ ಇರಬೇಕು. ಈಗ ನೀವು ಏನಂದರೆ, ಒಬ್ಬ ಡ್ರೈವರ್ ಮೇಲೆ, ಅಲ್ಲಿ ಚಾಲಕನ ವಿಚಾರವಾಗಿ ಹೇಳ್ತೀನಿ, ಒಬ್ಬ ಕಂಡಕ್ಟ್ರುಗಳ ಮೇಲೆ ಅಲ್ಲೇ ಆದರೆ ಎಲ್ಲ ಕಂಡಕ್ಟ್ರುಗಳು ಬಿಸಿ ಮುಟ್ಟೋ ಥರ ನೀವು ಯಾರು ಅಲ್ಲೇ ಒಳಗಾಗವನೇ ಆ ವ್ಯಕ್ತಿ ಸಪೋರ್ಟಿಗೆ ಬರಬೇಕು ನೀವು. ಇದು ಯಾಕಂದರೆ ಎಲ್ಲಿ ನೋಡಿದ್ರು ಅವ್ರದ್ದೇ ದರ್ಪ, ದೌರ್ಜನ್ಯ, ಹೊಡೆದಾಟ ಇದೇ ಆಗೋಗದೆ. BJP ಸರ್ಕಾರ ಇದ್ದಾಗ ಯಾವ ಥರ ಇತ್ತು, ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಯಾವ ಥರ ಇತ್ತು ಅಂತ ಜನಗಳು ಮಾತಾಡ್ಕೊಳ್ಳೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡು ಕಾನೂನು ಸುವ್ಯವಸ್ಥೆಗೆ ಏನು ಯಾವ ಥರ ಅದಕ್ಕೆ ಏನು ಅಡಿಪಾಯ ಹಾಕಬೇಕು ಆ ಥರ ಮಾತ್ರ ಮಾಡ್ಬೇಕು ನೀವು. ಅದನ್ನು ಬಿಟ್ಟು ನೀವು ಬೇರೆಗಳು ಕತೆಗಳು, ಕಾಂಟ್ರವರ್ಸಿಗಳು ಮಾಡಿಕೊಂಡು ನೀವು ಕೂತ್ಕೊತಾ ಇದ್ದೀರಾ ಅಂದರೆ ಅದು ನಿಮ್ದು ನಾಚಿಕೆಗೇಡಿನ ಸಂಗತಿ ಅನಿಸ್ತದೆ. ಯಾವುದೇ ಪೊಲೀಸ್ ಅಧಿಕಾರಿ ಆಗಿರಲಿ, ಆ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಆದಮೇಲೆ ತಕ್ಷಣ ಯಾರು ಹಲ್ಲೆಗೆ ಮಾಡಿದ್ದಾನೆ ಆ ವ್ಯಕ್ತಿ ಮೇಲೆ ಕಠಿಣವಾದ ಕ್ರಮ ತಗೊಳ್ಳಿ, FIR ತಗೊಳ್ಳಿ, ಡೈರೆಕ್ಟಾಗಿ ಕಳಿಸ್ತಾ ಇರಿ ಜೈಲಿಗೆ. ಕಿಡಿಗೇಳಿಗಳೇ ಬೇಕಾಗಿಲ್ಲ ಅಂತ ಏನೇ ಹೇಳೋದು ಮೋದಿಜಿ. ಅಕ್ಕಿ ಬಾರ್ ಗೋಲಿ ಬಾರ್ ಅಷ್ಟೇ. ಯೋಗಿಜಿ ಸರ್ಕಾರ ಏನಾರ ಇಲ್ಲಿ ಬಂದರೆ ಅಕಸ್ಮಾತ್ ತಪ್ಪಿ ಏನಾರ ಬಸವರಾಜ್ ನೆತ್ನಾಳ್ ಡಿ ಬಾಸ್ ಏನಾರ CM ಏನಾರ ಆದರೆ ಭವ್ಯವಾದ ಕರ್ನಾಟಕಗಳು ನೋಡ್ತಾ ಇದ್ದೀರಾ. ಈಗೆಲ್ಲ ಏನು ಎತ್ತ ಅಂತ ಗೊತ್ತು. ಅದು ನಮ್ಮ KRS ಪಾರ್ಟಿ ಸಂಘಟನೆಯವರು ಡೈಲಿ ತೋರಿಸ್ತಾ ಇರ್ತಾರೆ. ಅದು ಯಾವ ಥರ ಹೆಂಗಿದೆ ಭವ್ಯವಾದ ಕರ್ನಾಟಕ ಅಂತ ಇತ್ತೀಚೆಗೆಲ್ಲ ಹೇಳಿದ್ದಾರೆ. ನನಗೇನಂದರೆ, ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದು ಫಸ್ಟ್ನೇ ತಪ್ಪು. ಕ್ರೈಮ್ ನಂಬರ್ 1 370 ಪ್ರಕಾರ ಒದ್ದಿ ಒಳಕಾಕ್ಬೇಕು ಅವ್ರನ್ನ. ಏನು ಅನ್ಕೊಂಬಿಟ್ಟವ್ರು ಏಕಾಏಕಿ ಬಂದು ಆ ವ್ಯಕ್ತಿ ಮೇಲೆ ಏನು ಎತ್ತ ಅಂತ ಕೇಳಿದ್ರೆ ಯಾವ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ, ಇವರೇನು ಕನಕಪುರ ರೌಡಿಸಮ್ ಏರಿಯಾ ಅನ್ಕೊಂಬಿಟ್ಟವ್ರ? ಏನು ರೌಡಿಗಳು ಅಡ್ಡ ಅನ್ಕೊಂಬಿಟ್ಟವ್ರ? ಯಾರೋ ಸಿಕ್ತರ ಮೇಲೆ ಹಲ್ಲೆ ಮಾಡೋದು ಇದು ಮಾಡೋದು ಅಂತನ? ಏನು ಸರ್ಕಾರ ಅಷ್ಟು ಇದಾಗ್ಬಿಟ್ಟೈತಾ? ಏನು ಸರ್ಕಾರಕ್ಕೆ ಏನು ಸುವ್ಯವಸ್ಥೆ ಇಲ್ವಾ? ಅದು ಈ ಬಸ್ ಸ್ಟ್ಯಾಂಡಲ್ಲಿ ನೀವು ಒಬ್ಬರು ಹಲ್ಲೆ ಮಾಡ್ತೀರಾ ಅಂದರೆ ಒಬ್ಬ ವ್ಯಕ್ತಿಗೆ ನಿಮ್ಗೆ ನಾಚಿಕೆ ಆಗಬೇಕು. ನಿಮಗೆ ಅಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತೈತೆ, ಮೊದಲು ಅವನ್ನ ಒದ್ದಿ ಒಳಕಾಕಿ FIR ಹಾಕಿಸಿ ಕೋರ್ಟ್ಗೆ ಹಾಕ್ರಿ. ಯಾರಾದರೂ ಅಷ್ಟೇ. ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತೀರಲ್ರಿ, ನಿಮಗೆ ಮಾನ ಮರ್ಯಾದೆ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಅದೇ ಅವ್ರ ಕಡೆ ಯಾರು ಬಂದರೆ ಗ್ಯಾರಂಟಿ. ಈಗ ಏನಾಗಿದೆ ಅಂದರೆ, ಈಗ ರಿಯಲೈಸೇಷನ್ ಕೊಡ್ತೀನಿ, ಸ್ಟೇಷನ್ಗೆ ಹೋಗ್ತೀರಾ, ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, ಎಲ್ಲ ಆಗುತ್ತೆ, ಬರ್ತಾರೆ. ಅವ್ರ ಕಡೆ ಯಾರು ಕೋಪ ಪಿತ್ತ ನತ್ತಿಗೆ ಏರಿದ್ರೆ ನಿಮ್ಮನ್ನು ಓಡಾಡಕ್ಕೆ ಬಿಡ್ತಾರೆ ಅಂದರೆ ಸಿಕ್ಕಿದ ಹೊಡಿತಾರೆ. ಅಲ್ಲೇ ಮಾಡೋದ ಮೊದಲು ಬಿಡಬೇಕು, ಯಾರೇ ಆಗಿರಲಿ. ಅಲ್ಲಿ ನೋಡಿದ್ರೆ ಆನೇಕಲ್ ಹತ್ರ BMTC ಬಸ್ ಅಡ್ಡಾಕೊಂಡು ಹೊಡೆದಿದ್ದೀರಾ. ಏನು ನೀವೇನು ರೌಡಿಗಳ? ಏನು ಲೋಕಲ್ ವೈಟ್ ಬೋರ್ಡ್ ಅವ್ರು ಏನು ರೌಡಿಗಳ? ನೀವೆಲ್ಲ ಎಷ್ಟು ಜನ ಇದ್ದೀರಾ ನೀವು ರೌಡಿಗಳು? ವೈಟ್ ಬೋರ್ಡ್ ಅವರು ಬನ್ನಿರಿ,
ಎಷ್ಟು ಜನ ಇದ್ದೀರ ಅವರೆಲ್ಲ. ನಿಮ್ಮ ವೈಟ್ ಬೋರ್ಡ್ ಕತೆಗಳ್ನ ಏನು ಅಂತ ಹೇಳ್ತೀನಿ. ನೀವು ಇಲ್ಲಿ ವೈಟ್ ಬೋರ್ಡ್ ಕತೆ ಅಂದರೆ ಇಲ್ಲಿ ಯೆಲ್ಲೋ ಬೋರ್ಡರು ಟ್ಯಾಕ್ಸ್ ಕಟ್ಕೊಂಡು ಪರ್ಮಿಟ್ ಕಟ್ಕೊಂಡು ಸಾಮಾಜಿಕವಾಗಿ ಅವ್ರ ಸೇವೆಗಳು ಮಾಡ್ಕೊಂಡು ಅವರು ಹೋಯ್ತವ್ರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಥರ ನೀವು ವೈಟ್ ಬೋರ್ಡರು ನೀವು ಮಾಡ್ಕೊಂಬಿಟ್ಟು ಅದರಲ್ಲಿ ವೈಟ್ ಬೋರ್ಡ್ಗಳಲ್ಲಿ ಇತ್ತೀಚೆಗೆ ಸೈಡ್ ಪಿಕಪ್ಗಳು ಅವನ್ನ ನಾವು ನೋಡ್ತಾ ಇದ್ದೀವಿ. ನಿಮ್ಗೆ ಏನಂದರೆ ಆರ್ಟಿಒ ಇದು ಇರ್ಬೋದು, ಕೊಟ್ಟರೆ ರೋಡ್ ರೇಂಜ್ ಹೆಂಗೆ ಕೊಡ್ತೀವಿ ಗೊತ್ತಾ ನಾವು. ನಮ್ಮಲ್ಲೂ ಇದೆ ಯೆಲ್ಲೋ ಬೋರ್ಡರ್ ಏನು ಕೆಪಾಸಿಟಿ ಅಂತ ತೋರಿಸ್ತೀವಿ. BMTC ಕಂಡಕ್ಟ್ರು ಡ್ರೈವರ್ ಮೇಲೆ ಅಡ್ಡಾಕ್ಬಿಟ್ಟು ಹೊಡಿಕೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಹಾಂ, ಯಾರಿಗೆ ಕೊಟ್ಟರು ನಿಮ್ಗೆ ಅಧಿಕಾರ? ಏನು ವೈಟ್ ಬೋರ್ಡರು ಅಂದರೆ ಏನು ಕಿಂಗ್ ಅನ್ಕೊಂಬಿಟ್ಟಿದ್ದೀರಾ ನೀವು? ಎಲ್ಲೋದ್ರೂ ನಿಮ್ಮದೇ ಅವಳಿ ವೈಟ್ ಬೋರ್ಡ್ಗಳು. ಏನು ಎಲ್ಲ ಬೋರ್ಡರ್ಗೆ ಆವಾಜ್ ಹಾಕೋದು. ಏನು ಸರ್ಕಾರ ಏನಾರು ಗುತ್ತಿಗೆ ತಗೊಂಡಿದ್ದೀರಾ? ಕಾನೂನು ಏನಾರು ಗುತ್ತಿಗೆ ತಗೊಂಡಿದ್ದೀರಾ ನೀವು? ವೈಟ್ ಬೋರ್ಡರ್ದು ನಿಮ್ದು ಯಾಕೋ ಜಾಸ್ತಿ ಆಯಿತು. RTOಗಳಿಗೆ ಹೋಗಿಬೇಕು ಫಸ್ಟು. RTOಗಳು ನಿಮಗೆ ಪರ್ಮಿಷನ್ ಕೊಡ್ತಾರಲ್ಲ, ಅದಕ್ಕೆ ಅಲ್ವಾ ಸಿಕ್ಕಿದ್ದು ಎಲ್ಲ ಬೋರ್ಡ್ ಡ್ರೈವರ್ಗಳ ಮೇಲೆ ಅಲ್ಲೇ ಮಾಡೋದು ನೀವು. ಥರ್ಡ್ ಕ್ಲಾಸ್ ನನ್ನ ಮಕ್ಕಳ. ಏನು ವೈಟ್ ಬೋರ್ಡರು? ನಾವು ಮೈಸೂರಿಂದ ಪಿಕಪ್ ಬರ್ತಾಯಿರೋದು ನಮಗೆ ಗೊತ್ತಾಗ್ತಾ ಇಲ್ವಾ? ಸೈಡ್ ಪಿಕಪ್ ಮಾಡ್ಕೊಂಬರ್ತಾಯಿರೋದು ನೀವು. ಓನ್ ಗಾಡಿಗಳು ತಗೊಂಡು ಯಾವನು ನಿಮಗೆ ಪರ್ಮಿಷನ್ ಕೊಟ್ಟಿರೋದು ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡೆಯೋಕ್ಕೆ ಅಂತ? ಎಲ್ಲ ಬೋರ್ಡ್ ಡ್ರೈವರ್ ಮೇಲೆ ಕೈ ಮಾಡ್ತಾರೆ. ನಮ್ಮನ್ನು ತಾಕತ್ತಿದ್ರೆ ಬರಬೇಕಿಲ್ಲ ಏರ್ಪೋರ್ಟ್ ಒಳಕ್ಕೆ. ಮಕ್ಕಮೂತಿ ಹೊಡೆದಾಕ್ತಾರೆ. ಡ್ರೈವರ್ ಯೂನಿಯನ್ ಇರೋದು ನಿಮ್ಮಂಗಲ್ಲ. ಅಲ್ಲಿ ಎಲ್ಲ ಕುತ್ಕೊಂಡ್ಬಿಟ್ಟು ಯಾವುದೋ ಬಿಡ್ಜೋಡಿ ಅಲ್ಲೇ ಮಾಡೋದು, ಆಟೋದವ್ರನ್ನ ಅಲ್ಲೇ ಮಾಡೋದು, ಇದು ಮಾಡೋದು, ರ್ಯಾಪಿಡೋ ಬೈಕರ್ನ ಇದು ಮಾಡೋದು, ಊಬರ್ ಬೈಕರ್ನ ಇದು ಮಾಡೋದು, ಮತ್ತು ಕ್ಯಾಬ್ ಅವ್ರಿಗೆ ಇದು ಮಾಡೋದು. ಇದೇ ಅಲ್ವಾ ನಿಮ್ಮದು ವೈಟ್ ಬೋರ್ಡರ್ದು? ನಮ್ಮ ನಿಯತ್ತಾಗಿ ಟ್ಯಾಕ್ಸ್ ಕಟ್ತಾ ಇರೋದು ಎಲ್ಲ ಬೋರ್ಡರು ನೀವಲ್ಲ. ಚಾಮರಾಜಪೇಟೆಗೆ ಒಬ್ಬ ವ್ಯಕ್ತಿ ಡ್ರಾಪ್ ಮಾಡಿ ಬರ್ತಾ ಇರ್ತಾನೆ, ಸಿಗ್ನಲ್ ಪಾಸ್ ಆಯಿತು ಅಂತ ಓವರ್ಟೇಕ್ ಮಾಡಿಬಿಟ್ಟು ಅವ್ನಿಗೆ ಹೋಗಿ ಹೊಡೆಯೋದು ನೀವು. ಏನು ಅನ್ಕೊಂಬಿಟ್ಟಿದ್ದೀರಾ ಅಂತ? 309 ಕೇಸ್ ಹಾಕ್ಬಿಟ್ಟು ಬುಕ್ ಮಾಡಿದ್ರೆ ಲೈಫ್ ಲಾಂಗ್ ಒಳಗಡೆ ಇರ್ಬೇಕಾಯ್ತದೆ. ಆಫ್ ಮಾಡ್ರ ಕೇಸ ನಮ್ಮ ಥರ್ಡ್ ಕ್ಲಾಸ್ಗಳ. ಇನ್ನೊಂದ್ಸಲಿ ಬಂದು ಎಲ್ಲ ಬೋರ್ಡರ್ ತಂಟೆಗೆ ಮಕ್ಕ ಮೂತಿ ಹೊಡೆದಾಕ್ತೀನಿ.